ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಈ ದಿನ ನಾನು ಹುರುಳಿಕಾಯಿಯಿಂದ ರುಬ್ಬಿ ಮಾಡಿದಂತಹ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ವೆಲ್ಕಮ್ ಟು ಆರ್ಯವೈಶ ವೆಜ್ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ಚಿತ್ರಾನ್ನ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಆ ಕುಕ್ಕರ್ಗೆ 1/4 kg ಹುರುಳಿಕಾಯಿಯನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿಬಿಟ್ಟು ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಬೇಕು. ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ನಂತರ ಉಪ್ಪನ್ನು ಹಾಕಬೇಕು. ಉಪ್ಪು ಏನಕ್ಕೆ ಅಂದರೆ ಈ ಹುರುಳಿಕಾಯಿ ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಹುರುಳಿಕಾಯಿಗೆಲ್ಲ ಉಪ್ಪು ಸರಿಯಾಗಿ ಹೊಂದುತ್ತೆ ಅಂತಂದ್ಬಿಟ್ಟು ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ ವಿಜಲ್ ಹಾಕೋಣ. ಕುಕ್ಕರ್ ಕೂಗೋಷ್ಟರೊಳಗೆ ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ಮಿಕ್ಸಿ ಜಾರ್ಗೆ ಜೀರಿಗೆ 1 ಟೀ ಸ್ಪೂನ್ನಷ್ಟು ಹಾಕೋಣ. ನಂತರ ಹಸಿ ಕೊಬ್ಬರಿ ಸ್ವಲ್ಪ ಹಸಿ ಕೊಬ್ಬರಿ ಹಾಕಿಬಿಟ್ಟು ಹಸಿ ಮೆಣಸಿನ್ಕಾಯಿ 5 ಹಾಕ್ತಾಯಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಹಾಕ್ಕೋಬೋದು. ನಾನು 5 ಹಾಕ್ತಾಯಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪನ್ನು ತೊಳೆದ್ಬಿಟ್ಟು ಅದನ್ನು ಕೂಡ ಮಿಕ್ಸಿ ಜಾರ್ನೊಳಗೆ ಹಾಕಿ ಮಿಕ್ಸಿಗೆ ನುಣ್ಣಗೆ ಹಾಕ್ಕೊಂಡು ಬಂದುಬಿಡೋಣ. ನಂತರ ಅಷ್ಟರೊಳಗೆ ಕುಕ್ಕರು ಕೂಗಿ ತಣ್ಣಗಾಗಿದೆ. ಇವಾಗ ಒಲೆ ಮೇಲೆ ಬಾಣಲಿ ಇಟ್ಟು ಒಗ್ಗರಣೆಗೆ ಹಾಕಬೇಕಾಗುತ್ತೆ. ಬಾಣಲಿಗೆ 4 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾದವರೆಗೂ ವೆಯ್ಟ್ ಮಾಡಿ. ಎಣ್ಣೆ ಕಾದ ನಂತರ ಸಾಸಿವೆ ಕಾಳನ್ನು ಹಾಕಬೇಕು. ಸಾಸಿವೆ ಕಾಳು ಪಟ್ಪಟ ಅಂತ ಸಿಡಿದಿದ್ದಾದಮೇಲೆ 2 ಟೀ ಸ್ಪೂನ್ನಷ್ಟು ಕಡಲೆಕಾಯಿ ಬೀಜನ ಹಾಕ್ತಾಯಿದ್ದೀನಿ. ಕಡಲೆಕಾಯಿ ಬೀಜ ಹಾಕಿಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದು ಕಡಲೆಕಾಯಿ ಬೀಜ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ 2 ಟೀ ಸ್ಪೂನ್ನಷ್ಟು ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ. 2 ಟೀ ಸ್ಪೂನ್ನಷ್ಟು ಕಡಲೆಬೇಳೆಯನ್ನು ಹಾಕಿ ಉದ್ದಿನಬೇಳೆ ಕೂಡ 2 ಟೀ ಸ್ಪೂನ್ನಷ್ಟು ಹಾಕಬೇಕು. ಅದು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕೆಂಪಗಾಗೋವರೆಗೂ ಬಿಡೋಣ. ನಂತರ ಅದು ಕೆಂಪಗಾಗಿದ್ದ ಆದಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಅದು ಒಂದೇ ಒಂದು ಸೆಕೆಂಡ್ನಷ್ಟು ಕೈ ಆಡಿಸ್ಕೊಂಡ್ಬಿಡೋಣ. ಕೈ ಆಡಿಸ್ಕೊಂಡಿದ್ದಾದಮೇಲೆ ಅದಕ್ಕೆ 1/4 ಟೀ ಸ್ಪೂನ್ನಷ್ಟು ಅರಿಶಿನ ಹಾಕಬೇಕು. ನಂತರ ಸ್ವಲ್ಪ ಇಂಗು ಹಾಕೋಣ. ಒಂದು ಸ್ವಲ್ಪ ಇಂಗು ಹಾಕಿಬಿಟ್ಟು ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅಷ್ಟರೊಳಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲನೂ ಫ್ರೈ ಆಗಿರುತ್ತೆ. ಇವಾಗ ನಾನು ಬೇಯಿಸ್ಕೊಂಡು ಇಟ್ಕೊಂಡಿರುವಂತಹ ಹುರುಳಿಕಾಯಿಯನ್ನು ಇದರೊಳಗೆ ಇವಾಗ ಹಾಕಬೇಕು. ಇವಾಗ ಬೆಂದಿದೆಯಾ ಅಂತ ನೋಡಿದ್ದೀನಿ. ಅದು ನೋಡಿ ಚೆನ್ನಾಗಿ ಫ್ರೈ ಆಗಿದೆ, ಕೆಂಪಿಗೆ ಆಗಿದೆ. ಈಗ ನಾನು ಬೇಯಿಸಿ ಇಟ್ಕೊಂಡಿರುವಂಥ ಹುರುಳಿಕಾಯಿಯನ್ನು ಕೂಡ ಹಾಕ್ತಾಯಿದ್ದೀನಿ. ಅದು ಕೂಡ ಸ್ವಲ್ಪ ಚೆನ್ನಾಗಿ ಮಗ್ಗಿಸ್ಕೊಂಡ್ಬಿಡೋಣ. ಮಗ್ಗಿಸ್ಕೊಂಡಿದ್ದಾದಮೇಲೆ ಅದು ನೀರೆಲ್ಲ ಇದೆಯಲ್ಲ ಅದರೊಳಗೆ ನೀರೆಲ್ಲ ಚೆನ್ನಾಗಿ ಹಿಂಗೋ ಹಾಗೆ ಮಗ್ಗಿಸ್ಕೊಂಡ್ಬಿಟ್ಟು ನಂತರ ರುಬ್ಬಿರುವಂತಹ ಖಾರವನ್ನು ಇದರೊಳಗೆ ಹಾಕ್ತಾಯಿದ್ದೀನಿ. ರುಬ್ಬಿರೋ ಖಾರನ ಹಾಕಿಬಿಟ್ಟು ರುಬ್ಬಿರುವ ಖಾರವನ್ನು ಹಾಕಿದ್ದಾದಮೇಲೆ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಆ ನೀರನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹಸಿ ಖಾರ ಎಲ್ಲ ಹೋಗೋವರೆಗೂ ಮಗ್ಗಿಸ್ಕೋಬೇಕು. ಇದರೊಳಗೆ ನೀರಿನ ಅಂಶ ಕೂಡ ಇರುತ್ತಲ್ವ. ಇವಾಗ ನೀರು ಹಾಕಿದ್ದೀನಲ್ಲ, ನೀರಿನ ಅಂಶ ಇರೋದ್ರಿಂದ ಅದನ್ನು ಕೂಡ ಚೆನ್ನಾಗಿ ನೀರಿನ ಅಂಶ ಹೋಗೋವರೆಗೂ ಮಗ್ಗಿಸ್ಕೊಂಡ್ಬಿಡೋಣ. ಇವಾಗ ಒಗ್ಗರಣೆ ರೆಡಿ ಆಯಿತು. ಈ ಹುರುಳಿಕಾಯಿ ಚಿತ್ರಾನ್ನಕ್ಕೆ ಒಗ್ಗರಣೆ ರೆಡಿ ಆಗಿದೆ. ಇವಾಗ ಒಲೆಯನ್ನು ಆರಿಸ್ಬಿಡೋಣ. ಒಲೆ ಆರಿಸ್ಬಿಟ್ಟು ನಾನು ಮೊದಲೇ ಅನ್ನವನ್ನು ಮಾಡಿ ಇಟ್ಕೊಂಡಿದ್ದೆ. ಇವಾಗ ಇದನ್ನು ಒಂದು ಬಟ್ಲಿಗೆ ಹಾಕಿಬಿಟ್ಟು ಅದು ತಣ್ಣಗಾಗೋದಕ್ಕೆ ಬಿಡೋಣ. ಒಂದು 300 ಗ್ರಾಮ್ನಷ್ಟು ಅಕ್ಕಿಯನ್ನು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅನ್ನವನ್ನು ಹಾಕಿದ್ದಾದಮೇಲೆ ಒಗ್ಗರಣೆಯನ್ನು ಹಾಕಿ ಇಟ್ಕೊಂಡಿದ್ದೀನಲ್ಲ, ಆ ಒಗ್ಗರಣೆಯನ್ನು ಈ ಅನ್ನದ ಮೇಲೆ ಹಾಕ್ತಾಯಿದ್ದೀನಿ. ಅನ್ನದ ಮೇಲೆ ಹಾಕಿಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಉಪ್ಪು ಹಾಕಿಬಿಟ್ಟು ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕಬೇಕು. ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣನ್ನು ತಗೊಂಡಿದ್ದೆ, ಅದನ್ನು ಹಾಕಿ ತಿರ್ಗಾ ಇನ್ನೊಂದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸವನ್ನು ಇಟ್ಕೊಂಡಿದ್ದೀನಿ. ಈ ನಿಂಬೆಹಣ್ಣಿನ ರಸವನ್ನು ಕೂಡ ಇದರೊಳಗೇ ಇವಾಗ ಹಾಕ್ತಾಯಿದ್ದೀನಿ. ಬೇಕಿದ್ದರೆ ಇನ್ನು ನಿಂಬೆಹಣ್ಣು ಬೇಕಿದ್ದರೆ ತಿರ್ಗಾ ಹಾಕ್ಕೋಬೋದು. ನಿಂಬೆಹಣ್ಣು ಮತ್ತು ಉಪ್ಪು ಏನಾದರೂ ಕಡಿಮೆ ಆದರೆ ಹಾಕ್ಕೋಬೋದು. ಇವಾಗ ನಾನು ಈ ಅನ್ನನ ತಣ್ಣಗಾಗಿದೆ ಇದನ್ನೆಲ್ಲ ಕಲಿಸ್ಕೊಂಡು ಬಿಡೋಣ. ಕಳಿಸ್ಕೊಂಡ್ರೆ
ಹುರುಳಿಕಾಯಿಯ ರುಬ್ಬಿ ಮಾಡಿದಂತಹ ಚಿತ್ರಾನ್ನವನ್ನು ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈ ಆರ್ಯವೈಶ್ಯ ವೆಜ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಈಗ ಅನ್ನ ಕಲಸಿದ್ದಾಗಿದೆ, ಇದನ್ನು ಸರ್ವ್ ಮಾಡಿದ್ರೆ ಚಿತ್ರಾನ್ನ ರೆಡಿ.